ಕಡಾಯಿ ತಗದಾರಲ್ಲ ನೋಡಿ ಗುಗ್ರಿ ಉರಿಬೇಕಲ್ಲ ಒಣಕಟ್ಲೆ ಉರಿಬೇಕು ಬಂದಿರ್ತದಲ್ಲ ಅಲ್ಲಪ್ಪ ನಿಜವು ನೀವೇ ತಿಳಿದು ಬ್ರಹ್ಮನಾದೊಳಗೆ ತೊಡುಮ್ಮಿ ಸಾರಾಗಿರೋ ನಿಜವು ನೀವೇ ತಿಳಿದು ಬೆಳಗ್ಗೆ ಹೋಗಲೇ ಬೇಸ್ ಚುಚ್ಚಲೇ ಅಣ್ಣ ಚುಚ್ಚುವಲ್ಲ ಎಲ್ಲೆಲ್ಲಿ ಚುಚ್ಚವಲ್ಲ मंगलम जय नमः भारत माता के रति माता के रति माता के ಚಿರಗಪ್ಪ ಕೆಳಗಿಂದ ಅಲ್ಲ ಉಳ್ಳಾಗಡ್ಡಿ ಅವ್ರು ಹೌದು ಅನ್ನ ಇಲ್ಲೇದು ಹಾಕಂತ ಸ್ವಲ್ಪ ಕಾಮಣ್ಣನ ಮಕ್ಕಳು ಕಾಮಣ್ಣನ ಮಕ್ಕಳು ಭೀಮಣ್ಣನ ಮಕ್ಕಳು ಮಕ್ಕಳು ಭೀಮಣ್ಣನ ಮಕ್ಕಳು ಬಿಡಿಕಿಸುವ ಮಕ್ಕಳು ಅಯ್ಯೋ ಕಾಮ ಊಸ್ಮರ ಮುಡುಕಿ ಎಲ್ಲಪ್ಪ ಸವಾರಿ ಮಂಗಳಾರತಿ ಕಾಮ ಅಂತಂದೇಳಿ ಕಾಮನ ದಾನ ಪ್ರತಿ ವರ್ಷ ಪದ್ಧತಿಯಂತೆ ನಾವು ಕಾಮನ ದಾನ ಮಾಡಿ ಕುದಿಸಿ ಕಾಮನ ದಾನ ಮಾಡ್ತೀವಿ. ಇದು ಉದ್ದೇಶ ಏನಪ್ಪ ಇದು ಪರಮಾತ್ಮನ ತಪಸ್ಸಿ ಕುಂತಿರ್ತಾನ. ಆ ಉದ್ದೇಶದಿಂದ ಮನ್ಮಥನ್ನ ಹೇಮ್ ಕೊಟ್ಟು ಕಳಿಸ್ತಾರೆ. ತಪಸ್ಸಿ ಕುಂದಿರ್ಸಿ ಅದನ್ನು ದಾನ ಮಾಡೋಕ್ಕಾಗಿ ಹೆಸರು ಸಾಕ ಇದು ಮಾಡ್ತಾರೆ. ಮಾಡಿದ ನಂತರ ಈತ ಕಾಮನ್ನು ಪರಮಾತ್ಮ ಯಾವಾಗ ಇದಾದ್ಕೊಂಡೇನೆ ಮೂರನೇ ಕಣ್ಣಿನಿಂದ ಭಸ್ಮ ಮಾಡ್ತಾರೆ. ಕಣ್ಣು ತೆರೆದುಕೊಳ್ಳೆ ಭಸ್ಮ ಮಾಡ್ತಾರೆ ಅಂತ ಉದ್ದೇಶ ಆ ಒಂದು ಇದೈತೆ. ಭಸ್ಮ ಮಾಡಿದ್ಕೊಂಡೇನೆ ರತಿ ಬಂದು ಏನ್ರಿ ನನ್ನ ಗತಿ ಏನಂತ ಕೇಳಿದಾಗ ನೀನು ತಟಾಸ್ ಅಂತಾನೆ ಮಾಂಗಲ್ಯ ಆಡ್ರಿ ಅಂತ ಆಯ್ತು ಕೇಳ್ತಾಳ. ಮತ್ತೆ ಪರಮಾತ್ಮಂಗ ಏನಂತ ಕೇಳ್ತಾಳೆ ಅಂದರೆ ನನಗೆ ಗಂಡ ಬೇಕಂತ ಕೇಳ್ತಾಳೆ. ಅಯ್ಯೋ ನೀನು ಎಂಥ ಕೆಲಸ ಆಗ್ಬಿಡ್ತಾನೆ ಅಂತೇಳಿ ಅವಾಗ ಆಯ್ತಮ್ಮ ನಿನಗೆ ಗಂಡ ಕೊಡ್ತಾನ, ನಿಮ್ಮನಾಗ ಹುಡ್ತಾನ, ಹುಟ್ಟಿದ ಮೇಲೆ ನಿನಗೆ ಗಂಡ ಆಗಿಬಿಡ್ತಾನ ಅಂತಂದೇಳಿ ಅಲ್ಲಿವರೆಗೂ ಇದು ಐತೆ. ಇನ್ನೂ ಭಾಳ ಐತೆ ಹೇಳೋದು. ಅದು ಇವಾಗ ಸದ್ಯ ಹೇಳಿದ್ರೆ ನಡೆಯೋದಿಲ್ಲ. ಸಂಕ್ಷಿಪ್ತವಾಗಿ ನಾವು ಇದರ ಮೇಲೆ ನೀವು ಅದು ನಾಳೆ ಗೋಕಳಿ ಹಬ್ಬ ಇರ್ತೈತೆ. ನಾಳೆ ಬಣ್ಣ ಆಡ್ತಿರ್ತೀವಿ, ಇಲ್ಲಿ ಕೊಪ್ಪರಿಕೆ ಹಾಕ್ತಿರ್ತೀವಿ, ಇದು ಮಾಡ್ತಾವ. ಬಸವಣ್ಣೇರು ಗುಡಿ ಹತ್ರ ಕೊಪ್ಪರಿಕೆ ಇರ್ತಿರ್ತೀವಿ. ಬಂದು ನೀವು ಕೂಡ ಭಾಗವಹಿಸ್ರಿ.
ತೇರಿನ ಮನೆ ಹತ್ತಿರ ಪ್ರತಿ ವರ್ಷದಂತೆ ಈ ವರ್ಷ ಸಹ ಕಾಮನ ದಾನ ನಡೀತದೆ. ಕಾಮನ ಕೂಡಿಸುವ ವಾಡಿಕೆ ಇದೆ. ಪ್ರತಿ ವರ್ಷದಂತೆ ಈ ವರ್ಷ ಸಹ ನಾವಿಲ್ಲಿ ಕಾಮನ ಕೂಡಿಸಿದ್ದೇವೆ. ಇದು ಈ ವರ್ಷದ ಕೊನೆ ಹಬ್ಬ ಅಂತ ಹೇಳ್ಬೋದು. ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಬರಲಿಕ್ಕೆ ನಮ್ಮ ಯುಗಾದಿ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಇದನ್ನ ಈ ಕೊನೆ ಹಬ್ಬದಲ್ಲಿ ಹಿಂದೆ ಏನು ನಡೆದಿತ್ತೋ ಅದನ್ನೆಲ್ಲ ಇಲ್ಲಿಗೆ ಸುಟ್ಟು ದಾನ ಮಾಡಿದಂಗೆ ಅದೆಲ್ಲ ಇನ್ಮೇಲೆ ಹೊಸದಾಗಿ ಇರಬೇಕು ಅಂತೇಳಿ ವಾಡಿಕೆ ಇದೆ. ಅದು ಇಷ್ಟು ಹೇಳಿ ಎರಡು ಮಾತು. ಈ ಒಂದು ಪೇಟೆ ಬಸವೇಶ್ವರ ದೇವಸ್ಥಾನದ ವತಿಯಿಂದ ತೇರ ಮನೆ ಹತ್ರ ಪ್ರತಿ ವರ್ಷದಂತೆ ಈ ವರ್ಷವೂ ಕಾಮನನ್ನು ಕೂಡಿಸಿ ವಿಜೃಂಭಣೆಯಿಂದ ಒಂದು ಧಾವನವನ್ನು ಮಾಡಿದ್ದಾರೆ. ಇದು ಸುಮಾರು ವರ್ಷಗಳಿಂದ ನಡೀತಾ ಬರುವಂಥ ಒಂದು ವಾಡಿಕೆಯಲ್ಲಿದೆ. ಈಗ ಆಲ್ರೆಡಿ ಹಿರಿಯರೆಲ್ಲ ತಿಳಿಸಿದರು ಕಾಮನನ್ನು ಯಾಕೆ ಕೂಡಿಸ್ತಾರೆ, ಯಾಕೆ ದಹನ ಮಾಡ್ತಾರೆ ಅಂತಂದು ಹೇಳ್ಬಿಟ್ಟು ಅದ್ರ ಬಗ್ಗೆ ವಿಸ್ತಾರವಾಗಿ ತಿಳಿಸಿದರು. ನಮ್ಮ ಕಂಪ್ನಿಯಲ್ಲಿ ಸುಮಾರು ಜಾಗದಲ್ಲಿ ಕಾಮನನ್ನು ಕೂಡಿಸ್ತಾರೆ. ಪ್ರತಿ ಕಾಮನನ್ನು ಸೇರಿ ಕೂಡಿಸುವಂಥ ಒಂದು ಜಾಗಗಳು ಇದ್ದಾವೆ. ನೀಲಕಂಠೇಶ್ವರ ಗುಡಿ ಹತ್ರ ಅಲ್ಲೆಲ್ಲ ರತಿ ಕಾಮನನ್ನು ಕೂಡಿಸಿದ್ದಾರೆ. ಅದೇ ರೀತಿ ಮಡ್ಡಿಕಟ್ಟೆ ವೀರತ್ಪೇಟೆ ಬಸವೇಶ್ವರ ಗುಡಿ ಹತ್ರ ಹಾಗೂ ಶುಗರ್ ಫ್ಯಾಕ್ಟ್ರಿ ಹತ್ರ ನಮ್ಮ ಈ ಕಂಪ್ನಿ ಸರೌಂಡಿಂಗಲ್ಲೆಲ್ಲ 8ರಿಂದ 9 ಜನ ಕೂಡಿಸ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷ ವಿಜೃಂಭಣೆಯಿಂದ ನಡೀತಾ ಬರ್ತಾ ಇದೆ. ಕಾಮನನ್ನು ಯಾಕೆ ದಾನ ಮಾಡೋದು ಅದೆಲ್ಲ ಇದೇ ರೀತಿ ನಾನೊಂದು ಎಲ್ಲ ನಮ್ಮ ವೀಕ್ಷಕರಲ್ಲಿ ಒಂದು ವಿನಂತಿ ಮಾಡ್ಕೊತಾ ಇದ್ದೀನಿ. ನಾಳೆ ದಿನ ಹೋಲಿ ಇರುತ್ತೆ. ಯಾರೆಲ್ಲ ಬೇರೆ ಬೇರೆ ಕಡೆ ಹೋಗ್ಲಾರ್ದಂಗೆ ಎಲ್ಲರೂ ಬಣ್ಣ ಆಡ್ರಿ ಚೆನ್ನಾಗಿ. ನಮ್ಮ ಬಸವೇಶ್ವರ ಗುಡಿ ಹತ್ರ ಒಂದು ಕೊಪ್ಪಳಕ್ಕೆ ಇಟ್ಟಿರ್ತೀವಿ. ಸಂಜೆ 5 ಗಂಟೆವರೆಗೆ ಇರುತ್ತೆ. ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸ್ರಿ. ಯಾರು ಇದು ಈ ಒಂದು ಇವೆಂಟ್ ಮಿಸ್ ಮಾಡ್ಕೋಬೇಡಿ. ಮತ್ತೆ ಮತ್ತೆ ಬರೋದಲ್ಲ. ಹಿಂದೂ ಧರ್ಮದಲ್ಲಿ ಇದು ಕೊನೆಯ ಹಬ್ಬ. ಇದು ಕೊನೆಯ ಹಬ್ಬ. ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ಯುಗಾದಿ ಬರುತ್ತೆ. ಹೊಸ ಯುಗ ಸ್ಟಾರ್ಟ್ ಆಗುತ್ತೆ. ಹಿಂದೂ ಧರ್ಮದಲ್ಲಿ ಇದು ಕೊನೆ ಹಬ್ಬ. ಯಾರು ಮಿಸ್ ಮಾಡ್ಕೋಬೇಡ್ರಿ. ದಯಮಾಡಿ ನಾಳೆ ಬಂದು ಎಲ್ಲರೂ ಪೇಟೆ ಬಸವೇಶ್ವರ ಗುಡಿ ಹತ್ರ ಭಾಗವಹಿಸ್ಬೇಕಂತೇಳಿ ಬಣ್ಣ ಹಚ್ಚಿ ಮಾಡ್ತಾ ಇದ್ದೀವಿ.